ಬಂಧುಗಳೇ, RCT ಸಂಸ್ಥೆ ವತಿಯಿಂದ ನಾವೀಗ ಕುರಿ ಮತ್ತು ಮೇಕೆಯ ಸಾಕಾಣಿಕೆಯ ಸೆಡ್ ವಿಸಿಟ್ಗೆ ಹೋಗ್ತಾ ಇದ್ವಿ. ಸೆಡ್ ವಿಸಿಟ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಬೈರನಾಯಕನಹಳ್ಳಿ ಅಂತ. ಅದ್ಭುತ ಹಾಡನ್ನು ಕೇಳ್ತಾ ನಮ್ಮ ಅಣ್ಣಂದಿರು ಎಂಜಾಯ್ ಮಾಡ್ತಾ ಇದ್ದಾರೆ. ಗುಡ್, ವೆರಿ ಗುಡ್. ಹಾಯ್ ಬಸಣ್ಣ, ಹಾಯ್, ಥ್ಯಾಂಕ್ ಯು. ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದೂರ ಇರ್ಬೋದು. ಬೈರನಾಯಕನಹಳ್ಳಿಗಾಗಿ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇರುವ ನಮ್ಮ RCT ಸಂಸ್ಥೆಯ ಮುಂದಿನ ಗಾಡಿ, ನಾವು ಹಿಂದಿನ ಗಾಡಿಯಲ್ಲಿದ್ದೇವೆ. ಇನ್ನೇನು ಬಂದೇ ಬಿಟ್ಟಿವಿ ನೋಡ್ರಿ. ಇದೇ ಬೈರನಾಯಕನಹಳ್ಳಿಯ ಕುರಿ ಮತ್ತು ಮೇಕೆ ಸೆಡ್ಡಿನ ಅವತಾರ ಸಲುವಾಗಿ ಕುಡಿಯ ನೀರಿನ ಸಂಗ್ರಹಣೆ ಮಾಡಿರ್ತಕ್ಕಂಥ ಡೋಣಿ. ಅದೇ ರೀತಿ ಇಲ್ಲಿ ನೋಡ್ರಿ, ಹಟ್ಟದ ಪದ್ಧತಿಯನ್ನು ಮಾಡಿದ್ದಾರೆ. ಇಲ್ಲಿ ಮೇಲ್ಛಾವಣಿಯಲ್ಲಿ ಕುರಿ ಮತ್ತು ಮೇಕೆಗಳನ್ನು ಸಾಕಾಣಿಕೆ ಮಾಡುವಂಥ ವಿಧಾನ. ಈ ಥರ ಹಟ್ಟದ ಪದ್ಧತಿ ಮಾಡೋದ್ರಿಂದ ಕುರಿಗಳಿಗೆ ಯಾವುದೇ ರೀತಿ ಮೂತ್ರ ಮಲ ವಿಸರ್ಜನೆ ಮಾಡಿದ್ರೆ ಕೂಡ ತೊಂದರೆ ಆಗೋದಿಲ್ಲ, ಹಿಂಸೆ ಆಗೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಒಳ್ಳೆ ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ. ನೋಡೋಣ ಬನ್ನಿ ಮುಂದೆ. ಈ ರೀತಿ ಮಾಡೋದ್ರಿಂದ ಮೇಲೆ ಕುರಿಗಳಿಗೆ ಹಾಕಿರ್ತಕ್ಕಂಥ ಕಾಳುಗಳು ಕೆಳಗಡೆ ಏನಾದರೂ ಅಚಾನಕವಾಗಿ ಚೆಲ್ಲಿದ್ರೆ ಅವುಗಳನ್ನು ಮೇಯೋದಕ್ಕಾಗಿ ನಾಟಿ ಕೋಳಿ ಸಿದ್ಧವಾಗಿದ್ದಾವೆ. ಈ ರೀತಿ ನಾಟಿ ಕೋಳಿ ಕೂಡ ಸಾಕೊಂಡು ವೇಸ್ಟ್ ಆಗಿರ್ತಕ್ಕಂಥ ಕಾಳು ಕೂಡ ಮೇಯಿಸೋಕೆ ಅನುಕೂಲ ಆಗ್ತದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ಹಂಚಿಕೊಳ್ಳಲೇಬೇಕಾಗ್ತದೆ. ನಾಟಿ ಕೋಳಿ ಮೊಟ್ಟೆ ಮತ್ತು ಮೇಕೆ ಹಾಲು ತುಂಬ ಇಂಪಾರ್ಟೆಂಟ್ ಔಷಧಿಗೆ ಬರುತ್ತದೆ. ಯಾರಿಗಾದರೂ ಆಕ್ಸಿಡೆಂಟ್ ಆಗಿ ಬೋನ್ಸ್ ಕಟ್ಟಾದರೆ ಬೋನ್ಸ್ ಜೋಡಣೆ ಮಾಡೋದಕ್ಕೆ ನಾಟಿ ಕೋಳಿ ಮೊಟ್ಟೆ ಮತ್ತು ಮೇಕೆ ಹಾಲು ತುಂಬ ಅತ್ಯಂತ ಔಷಧಿ ಆಗಿರ್ತದೆ. ಮತ್ತು ಅದೇ ರೀತಿ ಯಾರಿಗಾದರೂ ಆಪರೇಷನ್ ಆಗಿರ್ತಕ್ಕಂಥ ಪೇಷಂಟ್ಗಳನ್ನ ಇತ್ತಂದರೆ ನಾಟಿ ಕೋಳಿ ಮೊಟ್ಟೆ ಮತ್ತು ಮೇಕೆ ಹಾಲು ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥ ಔಷಧಿಯನ್ನು ಸಿದ್ಧವಾಗ್ತದೆ. ನೋಡ್ರಿ, ಇವರು ಯಾವ ರೀತಿ ಅಂದರೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಹಟ್ಟದ ಪದ್ಧತಿಯನ್ನು ಮಾಡಿದ್ದಾರೆ. ಮೇಲೆಗಳ ಯಾವುದೇ ರೀತಿ ಕಾಳುಗಳು ಚೆಲ್ಲಿದ್ರು ಕೂಡ, ಅಚಾನಕವಾಗಿ ಕಾಳು ಚೆಲ್ಲಿದ್ರು ಕೂಡ ಕೆಳಗಡೆ ನಾಟಿ ಕೋಳಿ ಮೇಯೋದಕ್ಕಾಗಿ ಅನುಕೂಲವಾಗಿದ್ದಾವೆ. ತುಂಬ ಅನುಕೂಲವಾಗಿರ್ತಕ್ಕಂಥ ಶೆಡ್ಡನ್ನು ನಿರ್ಮಿಸಿದ್ದಾರೆ. ತುಂಬ ಬಂಡವಾಳವನ್ನು ಹಾಕಬೇಕಾಗ್ತದೆ ಇದಕ್ಕೆ. ನೋಡೋಣ, ಆ ಭಗವಂತ ನಮಗೂ ಒಂದು ಅಂಥ ಶಕ್ತಿ ಕೊಟ್ರ ನಾವು ಕೂಡ ಈ ಥರ ಶೆಡ್ಡನ್ನು ಮಾಡಬೇಕಂತಕ್ಕಂಥ ಒಂದು ಕನಸನ್ನು ಕಟ್ಟಿದ್ದೇವೆ. ಇಲ್ಲಿ ನೋಡ್ರಿ, ಟಗರು ಮರಿ ಫಾರಮನ್ನು ಮಾಡಿದ್ದಾರೆ. ಟಗರು ಮರಿ ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥ ರೇಟನ್ನು ನಮಗೆ ದೊರಕಿಸಿಕೊಡ್ತವೆ. ತುಂಬ ಅನುಕೂಲವಾಗಿರ್ತಕ್ಕಂಥ ಗೋಧಿ, ಅದರಲ್ಲಿ ಫುಡ್ಡು, ಯಾವುದೇ ಥರವಾಗಿರ್ತಕ್ಕಂಥ ಆಹಾರಗಳನ್ನು ನಾವು ತುಂಬ ಸುಲಭವಾಗಿ ಈ ವ್ಯವಸ್ಥೆನ ನೋಡಿ ನಮ್ಮ RCT ಸಂಸ್ಥೆಯ ಶಿಕ್ಷಾರ್ಥಿಗಳು ಏನೇನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಬೈರನಾಯಕನಹಳ್ಳಿಯಲ್ಲಿ ಕುರಿ ಫಾರಂ ಮಾಡಿದ್ದಾರೆ. ನಮಗೆ RCT ಸಂಸ್ಥೆ ವತಿಯಿಂದ ತರಬೇತಿ ಕೊಟ್ಟು, ಇಲ್ಲಿಗೆ 8 ದಿವಸ ತರಬೇತಿ ಕೊಟ್ಟು ನಮ್ಮೆಲ್ಲರನ್ನ ಕರ್ಕೊಂಡು ಬಂದು ಇಲ್ಲೊಂದು ಟ್ರೈನಿಂಗ್ ಅನ್ನು ತೋರಿಸ್ತಾ ಇದ್ದಾರೆ. ಈ ತರ ಹಟ್ಟದ ಪದ್ಧತಿ ಈ ತರ ಮಾಡ್ಬೋದು, ಈ ತರ ಮರಿ ಎಲ್ಲ ಸಾಕ್ಬೋದು. ಹಟ್ಟದ ಪದ್ಧತಿ ಅಂದ್ರೆ ಕೆಳಗಡೆ ಗೊಬ್ಬರ ಬೀಳ್ತದೆ, ಮೇಲ್ಗಡೆ ಮರಿ ಸೇಫ್ ಆಗಿರ್ತವೆ. ಯಾವುದೇ ರೀತಿ ಮೂತ್ರ ಮತ್ತು ಸಗಣಿದ ಏನು ತೊಂದರೆ ಇರಾಗಲ್ಲ, ಬೆಳೆದ ಕೆಲಸ ಇರಾಗಲ್ಲ, ರೋಗ ಬಹಳ ಕಡಿಮೆ ಇರ್ತವೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾಗ, ಯಾರ್ಯಾರು ಏನ್ ಅನಿಸ್ತಾ ಅದ್ರ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿ. ಇದೆಲ್ಲ ಕೊಟ್ಟಿಗೆ ಎಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತಾಗ? ನೋಡಿ ನಮ್ಗೆ ಇದೇ ತರ ನಾವು ಮಾಡ್ಬೇಕಂತ ಅನಿಸ್ತೈತೆ. ಮತ್ತೆ ಚೆನ್ನಾಗೈತಿ ಈ ಪದ್ಧತಿ, ಚೆನ್ನಾಗೈತಿ. ನಮಗೆ ಕೆಳಗಡೆ ಇಕ್ಕಿ ಬೀಳ್ತೈತೆ, ಮತ್ತೆ ಮೂತ್ರ ವಿಸರ್ಜನೆ ಎಲ್ಲ ಕೆಳಗಡೆ ಹೋಗ್ಬಿಡ್ತೈತಿ. ಮರಿ ಸ್ವಚ್ಛವಾಗಿರ್ತಾವ, ವಾತಾವರಣ ಸುತ್ತಮುತ್ತ ಎಲ್ಲ ಸ್ಮೆಲ್ ಆಗಂಗಿಲ್ಲ, ಸ್ವಚ್ಛ ಇರ್ತೈತಿ. ಈ ಪದ್ಧತಿ ನಮಗೆ ಬಹಳ ಇಷ್ಟ ಆಗೈತಿ. ನಾವು ಇದೇ ರೀತಿನೇ ಸಾಕ್ಬೇಕಂತ ಅನ್ಕೊಂಡಿದ್ವಿ. ನನ್ನ ಹೆಸರು ರಂಜಿತಾ ಮಹಂತೇಶ್ ಮಡವಾಳ್, ಇಕ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನಾವು ಇಲ್ಲಿ ವಿಸಿಟ್ಗೆ ಬಂದಿದ್ದೀವಿ ಇವತ್ತು ಇಲ್ಲಿ ನಾವು ಬಹಳ ತಿಳ್ಕೊಂಡಿದ್ದೀವಿ. ಈ ತರ ನೋಡಿದ್ರೆ ನಾವು ಬಹಳ ಖುಷಿ ಆಯ್ತು. ಇದನ್ನ ನೋಡಿ ನಾವು ಈ ತರ ಮಾಡಿದ್ರೆ ಬಹಳ ಲಾಭ ಗಳಿಸಬಹುದು ಅಂತ ಗೊತ್ತಾಗುತ್ತೆ. ಒಳ್ಳೆ ಮಾಹಿತಿ ಹೇಳಿದ್ರಮ್ಮ, ಧನ್ಯವಾದ ನಿಮಗೆ. ಬಂಧುಗಳೇ, ಬಂಡವಾಳ ಹಾಕಿದ್ರೂ ಚಿಂತೆ ಇಲ್ಲ, ನಾವು ಎಲ್ಲ ಸೇರಿ ಹಟ್ಟದ ಪದ್ಧತಿ ಕೊಟ್ಟಿಗೆಯನ್ನು ನಿರ್ಮಿಸೋಕೆ ನಾವೆಲ್ಲರೂ ಮುಂದಾಗೋಣ ಬನ್ನಿ. ತುಂಬ ಅತ್ಯಂತ ಆರಾಮವಾಗಿ ಮರಿಗಳನ್ನು ಬೆಳೆಸಬಹುದು. ಈ ತರ ಗೋಧಿ ಮಾಡಿದ್ದಾರೆ. ಇಲ್ಲಿ ಹೈನುಗಾರಿಕೆ ಸಹಾಯತೆ ಮಾಡಿದ್ದಾರೆ.
ತುಂಬ ನೀವು ನೋಡ್ಬೋದು. ನಮ್ಮನ್ನು RCT ಸಂಸ್ಥೆ ವತಿಯಿಂದ ಸರ್ ನಮ್ಮನ್ನು ವಿಸಿಟ್ಗೆ ಕರ್ಕೊಂಡ್ಬಂದಿದ್ದಾರೆ. ಸಾಕಷ್ಟು ಜನ ಹೈನುಗಾರಿಕೆ ಮಾಡ್ಬೇಕಂತ ಆಸಕ್ತಿ ಹೊಂದಿದವರು ಇರ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಒಳ್ಳೆ ಮಾಹಿತಿ ಕೊಟ್ಟಂಗಾಗ್ತದೆ. ನೋಡ್ಬೋದು ನೀವು ಒಳಗಲ್ಲ ಈ ರೀತಿ ಪೈಪ್ಲೈನ್ ಮುಖಾಂತರ ಅವರಿಗೆ ನೀರಿನ ವ್ಯವಸ್ಥೆ, ಆಮೇಲೆ ಮೇವು ಕಟ್ಟಿಂಗ್ ಮಿಷನ್, ಹಾಲು ಕರೆಯುವ ಮಿಷನು ತುಂಬ ಅನುಕೂಲವಿದೆ. ಮ್ಯಾಲಿದೆ ಬೀಳ್ತದೆ ಅಲ್ಲಿ ಏನದು ಇದು ತಂಪು AC ಥರ ನೀರು ಅಲ್ಲಿದ್ದ ಬಿಸಿಲು ಇದೇನ್ರಿ ವಿಚಿತ್ರವಾಗಿರ್ತಕ್ಕಂಥ ಅದೊಂದು ಏನಪ್ಪ ಅಂದರೆ ಮ್ಯಾಲಿ AC ಥರ, ಆಕಳಿಗೆ AC ಥರ ಅಂದ್ರೆ ಇಬ್ಬನಿ ಅಂತೀವಲ್ಲ ನಾವು, ನ್ಯಾಚುರಲ್ ಇಬ್ಬನಿ. ಆ ಇಬ್ಬನಿ ಥರ ಇವಕ್ಕೆ ಹಸುಗಳಿಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದೆ. ಇವೇನು ಸಾಮಾನ್ಯ ರೇಟಿನಲ್ಲ. 1 ಲಕ್ಷ ಇರ್ಬೋದಲ್ಲ ಅಣ್ಣ ಒಂದೊಂದು ಲಕ್ಷ ಇರ್ಬೋದಲ್ಲ, 1 ಲಕ್ಷ ರೂಪಾಯಿದು ಆಕಳ ಇರ್ಬೋದು. ಇವು ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಾವು ಕೂಡ ಇದೇ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣಂತೆ. ಆ ಭಗವಂತ ಒಂದು ಶಕ್ತಿ ಕೊಡಬೇಕು. RCT ಸಂಸ್ಥೆ ಒಂದು ನಮಗೆ ಸಪೋರ್ಟ್ ಮಾಡಬೇಕು. 1 ಕೋಟಿ ರೂಪಾಯಿ ಇದ್ರೆ ಎಲ್ಲದೂ ಮಾಡ್ತೀರಿ. ನೋಡಮ್ಮ ನಿಮ್ಮ ಆಸೆದಿಂದ ಆಗಲಿ. ಅಟ್ಟದ ಪದ್ಧತಿ ಅಂತೆ ಮೇಲ್ಗಡೆ ಬಂದಿದ್ದೀವಿ ನಾವು. ತುಂಬ ಸಂತೋಷ ಆಗ್ತಾ ಇದೆ. ಈ ರೀತಿ ಕೂಡ ಮೇಕೆಗಳನ್ನು ಮತ್ತು ಸಾಕ್ಬೋದು ಅಂತೇಳಿ ನಮಗೆ ತುಂಬ ಸಂತೋಷ ಆಗ್ತದೆ. ಇಲ್ಲಿ ಈ ಕೊಟ್ಟಿಗೆಯ ಮಾಲಕರ ಜೊತೆ ನಮ್ಮ ಗುರುಗಳು ಮತ್ತು ನಮ್ಮ ಶಿಕ್ಷಾರ್ಥಿಗಳು ಏನೇನು ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಎಲ್ಲ ಸೇರಿ ಮಾಡ್ಕೊಂಡು ನಮ್ಮ ಕೈಲಿ ಆಗಲ್ಲ ಡಾಕ್ಟರ್ ಅದೆಲ್ಲ ಸೇರಿ 90,000 ಖರ್ಚಾಗುತ್ತೆ. ಹೊರಗೆ ಬಿಡ್ತೀರ ಅವರೆಲ್ಲ ಹಾಕಲಾಗಿಲ್ಲ ಇಷ್ಟಕ್ಕರ ಆಗ್ತಂದು 188 ಈಗ ನಮ್ಮ ಯಾವುದೇ ಗುರು ಸಾಕಾಣಿಕೆ ಅಥವಾ ಹೈನುಗಾರಿಕೆ ಬೆಳೆಸೋದಾಗ ಇಲ್ಲಿ ಕರ್ಕೊಂಡ್ ಬಂದಿರ್ತೀವಿ. ಅವರು ಬಹಳ ಕೋಆಪರೇಟಿವ್ ಮಾಡಿ ತೋರಿಸ್ತಾರೆ ಎಲ್ಲರೂ. ಅವರಿಗೊಂದು RCT ಚಪ್ಪಾಳೆ ಜೋರ, ಯಾಕಂದ್ರೆ RCT ಚಪ್ಪಾಳೆ ಸ್ಟಾರ್ಟ್. ಬಂತು ಇನ್ನೇನು ಕೊಪ್ಪಳ ಬಂದೇ ಬಿಡಿತು. ನಾವು ಬೈರನಾಯಕನಹಳ್ಳಿಯಲ್ಲಿ ಶೆಡ್ ವಿಸಿಟನ್ನು ಮುಗಿಸ್ಕೊಂಡು ನಾವು ಕೊಪ್ಪಳಕ್ಕೆ ಮರಳಿ ಬಂದೇ ಬಿಟ್ವಿ. ಬಂಧುಗಳೇ, ನಿಮಗೆ ವಿಶೇಷವಾದ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೀವೇನಾದರೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಪಡ್ಕೋಬೇಕಪ್ಪ ಅಂತಂದರೆ ಕೊಪ್ಪಳದಲ್ಲಿ ಅಶೋಕ್ ಸರ್ಕಲ್ ಹತ್ರ RCT ಸಂಸ್ಥೆ ಅಂತೇಳಿದೆ. ಆ ಸಂಸ್ಥೆಯಲ್ಲಿ ಬಂದು ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಉಚಿತ ಊಟ ವಸತಿ ಜೊತೆಗೆ ತರಬೇತಿಯನ್ನು ಕೊಟ್ಟು ನಿಮಗೆ ಬ್ಯಾಂಕ್ ಸಾಲ ಸೌಲಭ್ಯವನ್ನು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು RCT ಸಂಸ್ಥೆಯನ್ನು ಮಾಡಿಕೊಡ್ತಾ ಇದೆ. RCT ಸಂಸ್ಥೆ ಕನ್ನಡದಲ್ಲಿ ಹೆಸರು ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರ ಕೊಪ್ಪಳ ಅಂತೇಳಿ. ಇದರ ಉದ್ದೇಶ ಇಷ್ಟೇ, ಗ್ರಾಮೀಣ ಭಾಗದ ಜನ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹಾಗೇನೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಗೀತಾ ಮೇಡಮ್ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ತುಂಬ ಖುಷಿ ಆಯಿತು. ಹಾಗೇನೆ ನಮ್ಮ ಮಂಜುಳಾ ಅಕ್ಕ ಮತ್ತು ನಮ್ಮ ರೇಖಾ ಅಕ್ಕ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ತುಂಬ ಸಂತೋಷ ಆಯಿತು. ಹಾಗೇನೆ ನಮ್ಮ ಲಕ್ಷ್ಮೀ ನಾಗರಾಜಕ್ಕ ಅವ್ರ ಜೊತೆ ಮತ್ತು ನಮ್ಮ ಗ್ರೂಪ್ ತಂಡದ ಜೊತೆ ಫೋಟೋ ತಗೊಂಡು ತುಂಬ ಖುಷಿ ಆಯಿತು. ಮತ್ತು ನಾವು ಬಯೋಮೆಟ್ರಿಕ್ ಆಗೋ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಶಿಪ್ ಆಗಿರ್ತಕ್ಕಂಥ ಬಸವರಾಜ್ ಕಿನ್ನಾಳ್ ಅವರು ನಮ್ದೊಂದು ಫೋಟೋ ತೆಗೆದ್ರು. ಹಾಗೆಯೇ ನಮ್ಮ ಗ್ರೂಪಿನ ಸದಸ್ಯರು ಎಲ್ಲರ ಪರವಾಗಿ ತಮಗೆ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ಕೊನೆವರೆಗೂ ಯಾರ್ಯಾರು ನೋಡಿದ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದ್ರ ಮಾತ್ರ ಮರಿಬೇಡ್ರಿ. ಪ್ಲೀಸ್ ಕಮೆಂಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ನಿಮ್ಮ ಪಶು ಪಕ್ಷಿಗಳ ಅಭಿಮಾನಿ ಪರಿಸರ ಪ್ರೇಮಿ ಬಸಣ್ಣ ಬಸವಪಟ್ಟಣ.